ಪ್ರೈಸ್ ದ ಲಾರ್ಡ್. ಸಮಸ್ತ ಜನರಿಗೆ 78ನೆಯ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಹಲ್ಲೆಲೂಯಾ. ನಾವು ನಮ್ಮ ದೇಶಕ್ಕೆ ಉಪ್ಪಾಗಿದ್ದೀವಿ. ಹಲ್ಲೆಲೂಯಾ. ಹೌದು ಅಲ್ವಾ ಪ್ರಿಯ ಮಕ್ಕಳೇ, ನಾವು ನಮ್ಮ ದೇಶಕ್ಕೆ ಉಪ್ಪಾಗಿದ್ದೀವಿ. ಯಾಕೆಂದ್ರೆ ದೇವರು ನಮ್ಮನ್ನು ಒಂದು ಉದ್ದೇಶಪೂರ್ವಕವಾಗಿ ಭೂಮಿಯಲ್ಲಿ ಇಟ್ಟಿದ್ದಾರೆ. ಯಾಕೆ ನಮ್ಮನ್ನು ಉದ್ದೇಶಪೂರ್ವಕವಾಗಿ ಇಟ್ಟಿದ್ದಾರೆ ಅಂದ್ರೆ, ದೇವರು ನಮ್ಮನ್ನ ನಂಬಿ ಈ ಭೂಮಿಯಲ್ಲಿ ಇವರು ಆಶೀರ್ವಾದವಾಗಿರ್ತಾರೆ. ಈ ದೇಶದಲ್ಲಿ ಇವರು ಆಶೀರ್ವಾದವನ್ನು ಬಿಡುಗಡೆ ಮಾಡ್ತಾರೆ. ನನ್ನ ಜನರು ನನ್ನ ಚಿತ್ತವನ್ನು, ನನ್ನ ಹೃದಯ ಆಸೆಯನ್ನು ನೆರವೇರಿಸ್ತಾರೆ ಎಂದು ನಂಬಿಕೆಯಿಂದ ನಮ್ಮನ್ನ ಈ ಭೂಮಿಯಲ್ಲಿ ಕರೆತಂದಿದ್ದಾರೆ. ಹಲ್ಲೆಲೂಯಾ. ಹೌದು, ಕ್ರೈಸ್ತ ಮಕ್ಕಳಾದ ನಮ್ಮ ಕರ್ತವ್ಯ ನಮ್ಮ ದೇಶಕ್ಕಾಗಿ, ನಮ್ಮ ಅಧಿಕಾರಿಗಳಿಗಾಗಿ, ನಮ್ಮ ದೇಶದ ಅಭಿವೃದ್ಧಿಗಾಗಿ, ನಮ್ಮ ದೇಶದ ಆಶೀರ್ವಾದಕ್ಕಾಗಿ, ನಮ್ಮ ದೇಶದ ಸಮೃದ್ಧಿಗಾಗಿ ಪ್ರಾರ್ಥಿಸುವುದು ಕ್ರೈಸ್ತರಾದ ನಮ್ಮ ಕರ್ತವ್ಯವಾಗಿದೆ. ಹೌದು ಪ್ರಿಯ ಮಕ್ಕಳೇ, ಇವತ್ತು ಎಷ್ಟೋ ಜನಗಳು ಲೋಕದಲ್ಲಿ 78ನೇ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇರ್ಬೋದು. ಆದರೆ ನಾವು ಕ್ರೈಸ್ತರಾದ ನಾವು ನಮ್ಮ ದೇಶದ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸುವವರಾಗೋಣ. ಯಾಕಂದ್ರೆ ಅದು ನಮ್ಮ ಕರ್ತವ್ಯವಾಗಿದೆ. ನಾವು ಪ್ರಾರ್ಥಿಸುವಾಗ ದೇವರ ಕೃಪೆ ನಮ್ಮ ದೇಶದ ಮೇಲೆ ಇಳಿದು ಬರುತ್ತೆ. ಎಲ್ಲ ಬಂಧನಗಳು, ಎಲ್ಲ ಕತ್ತಲೆಯ ಆತ್ಮಗಳು ನಮ್ಮ ದೇಶವನ್ನು ಬಿಟ್ಟು ಹೋಗುವಂಥದ್ದಾಗಿದೆ. ಸೊ ನಾವು ಪ್ರಿಯರಾದ ಕ್ರೈಸ್ತ ಜನರೇ, ನಾವೆಲ್ಲರೂ ಒಂದು ಸೇರಿ ಒಂದು ಕ್ಷಣದಲ್ಲಿ ನಾವು ಪ್ರಾರ್ಥಿಸುವ ಈ ಸಮಯದಲ್ಲಿ, ಯಾಕಂದ್ರೆ ಕೀರ್ತನೆ 67ನೇ ಅಧ್ಯಾಯದಲ್ಲಿ 4ನೇ ವಚನ ಇರುತ್ತೆ, ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂ ಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದ ಘೋಷ ಮಾಡಲಿ. ಹಲ್ಲೆಲೂಯಾ. ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳುವ ನಮ್ಮ ದೇವರಾಗಿದ್ದಾರೆ. ಆಳುವವರು ನಮ್ಮ ದೇವರಾಗಿದೆ. ಪ್ರತಿಯೊಂದು ಪ್ರಜೆಗಳಿಗೆ ನ್ಯಾಯ ತೀರ್ಪನ್ನು ಕೊಡುವವರು ನಮ್ಮ ದೇವರಾಗಿದ್ದಾರೆ. ಸೊ ಅಂತ ದೇವರು ಒಂದು ಆಶೀರ್ವಾದವಾದ ದೇಶದಲ್ಲಿ ನಮ್ಮನ್ನ ಇಟ್ಟಿದ್ದಾರೆ ಅಂತೇಳಿ ಸಂತೋಷಪಟ್ಟು ಹೃದಯಪೂರ್ವಕವಾಗಿ ನಾವು ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವವರಾಗೋಣ. ಯಾಕಂದ್ರೆ ಪ್ರತಿಯೊಂದು ದೇಶದಲ್ಲೂ ದೇವರನ್ನು ಕೊಂಡಾಡುವಂತ ಜನಗಳಿರುವಾಗ ಆ ದೇಶ ಅಭಿವೃದ್ಧಿ ಆಗುತ್ತೆ, ದೇಶ ಆಶೀರ್ವದಿಸಲ್ಪಡುತ್ತೆ. ಇವತ್ತು ಕ್ರೈಸ್ತರಾದ ನಾವು ನಮ್ಮ ದೇಶದಲ್ಲಿರುವಂತಹ ಪ್ರತಿಯೊಂದು ಅಧಿಕಾರಿಗಳಿಗಾಗಿಯೂ, ಪ್ರತಿಯೊಂದು ರಾಜಕಾರಣಿಗಳಿಗಾಗಿಯೂ, ಪ್ರತಿಯೊಂದು ಕ್ಷೇಮಕ್ಕಾಗಿಯೂ, ಆರೋಗ್ಯಕ್ಕಾಗಿಯೂ, ಅಭಿವೃದ್ಧಿಕ್ಕಾಗಿಯೂ, ಆಶೀರ್ವಾದಕ್ಕಾಗಿಯೂ, ಸಮೃದ್ಧಿಗಾಗಿ ನಾವು ಪ್ರಾರ್ಥಿಸುವವರನ್ನ ಒಂದು ನಿಮಿಷ ನಾವು ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಯಾವಾಗ ನಾವು ದೇಶಕ್ಕಾಗಿ ಪ್ರಾರ್ಥಿಸ್ತೇವೋ ದೇವರು ನಮ್ಮ ಅವಶ್ಯಕತೆಗಳನ್ನ ಸಂಧಿಸ್ತಾರೆ, ನಮ್ಮನ್ನು ನಮ್ಮ ದೇಶದಲ್ಲಿ ಆಶೀರ್ವಾದವಾಗಿ ಇಟ್ಟಿರ್ತಾರೆ. ಸೊ ನಾವೆಲ್ಲರೂ ಕಣ್ಗಳ ಮುಚ್ಚಿ ಒಂದು ನಿಮಿಷ ಪ್ರಾರ್ಥನೆ ಮಾಡಿಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರ ಅಪ್ಪ. ಏಸಪ್ಪ, ಇದು ಸ್ವಾಮಿ ಅಪ್ಪ, ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ ರಾಜ. ನನ್ನೊಂದಿಗೆ ಕೂಡಿ ಪ್ರಾರ್ಥಿಸುವಂತ ಪ್ರತಿಯೊಂದು ಸಹೋದರ ಸಹೋದರಿಗಳು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇನೆ ರಾಜ. ಹೌದು ಸ್ವಾಮಿ ಅಪ್ಪ, ಈ 78ನೇ ಅಪ್ಪ ಸ್ವಾತಂತ್ರ್ಯ ದಿನಾಚರಣೆ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ದೇಶವನ್ನು ಏಸಪ್ಪ ನಿಮ್ಮ ನಾಮದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಆಶೀರ್ವದಿಸ್ತೇವೆ ರಾಜ. ನಮ್ಮ ದೇಶದ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸ್ತೇವೆ ರಾಜ. ನಮ್ಮ ದೇಶದ ಪ್ರತಿಯೊಂದು ಅಪ್ಪ ನಾಯಕರಿಗಾಗಿ ಪ್ರಾರ್ಥಿಸ್ತೇವೆ ಅಪ್ಪ. ನಮ್ಮ ದೇಶದ ಕ್ಷೇಮಕ್ಕಾಗಿ ಪ್ರಾರ್ಥಿಸ್ತಾ ಇದೀವಿ ರಾಜ. ಅಪ್ಪ, ನಮ್ಮ ದೇಶದ ಮೇಲೆ ಯಾವ ಕೇಡು, ಗಂಡಾಂತರಗಳು, ಅಳಿವುಗಳು ಬರದಂತೆ ಕರ್ತನೆ, ನಿನ್ನ ದಯೆ, ನಿನ್ನ ಕೃಪೆ ನಮ್ಮ ದೇಶದ ಮೇಲೆ ಬರಲಿ ಅಪ್ಪ. ಹೌದು ಸ್ವಾಮಿ, ನಮ್ಮ ದೇಶದ ಮೇಲೆ ನಿನ್ನ ದಯವಿಡು ಸ್ವಾಮಿ. ನಮ್ಮ ದೇಶದ ಪ್ರತಿಯೊಂದು ಜನಾಂಗಗಳ ಮೇಲೆ ಕರ್ತನ ಕೃಪೆ, ನಿನ್ನ ತಾಯಿ, ನಿನ್ನ ಮಹಿಮೆ ಬರಲಿ ಕರ್ತನೆ ಅಪ್ಪ. ಈ 78ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ನಮ್ಮ ದೇಶದಲ್ಲಿ ಒಂದು ಆಶೀರ್ವಾದವನ್ನು ಉಂಟು ಮಾಡ್ಲಿ ಅಪ್ಪ. ಕ್ರೈಸ್ತರಾಗಿ ನಾವು ಒಮ್ಮನಸ್ಸಿಂದ ನಮ್ಮ ದೇಶವನ್ನು ಆಶೀರ್ವದಿಸ್ತಾ ಇದೀವಿ ಅಪ್ಪ. ಶುಭವು ಕೃಪೆಯು ನಮ್ಮ ದೇಶದಲ್ಲಿ ಉಂಟಾಗ್ಲಿ ಕರ್ತನ ರಾಜ. ಯಾವುದೇ ನಾಶನಗಳು ಉಂಟಾಗದಂತೆ, ಯಾವುದೇ ಅಳಿವುಗಳು ಕರ್ತನೆ, ಯಾವುದೇ ವ್ಯಾಧಿಗಳು ಬರದಂತೆ ಅಪ್ಪ, ನಮ್ಮ ದೇಶವು ಆರೋಗ್ಯಕರವಾಗಿಯೂ, ಸಮೃದ್ಧಿ ಉಳ್ಳದಾಗಿಯೂ ಅಪ್ಪ, ಆಶೀರ್ವಾದಕರವಾಗಿಯೂ ಅಪ್ಪ, ಅನ್ಯ ದೇಶಗಳ ಮಧ್ಯದಲ್ಲಿ ಅಪ್ಪ ಒಂದು ನಂಬರ್ 1 ದೇಶವಾಗಿ ಆಶೀರ್ವದಿಸ್ತಾ ಇದೀವಿ ರಾಜ ಕರ್ತನೆ ಅಪ್ಪ. ನಿನ್ನ ದಯೆ, ನಿನ್ನ ಕೃಪೆ, ನಿನ್ನ ಕನಿಕರ ಸ್ವಾಮಿ ಅಪ್ಪ ಈ ದೇಶದ ಮೇಲೆ ಇಳಿದು ಬರಲಿ ಅಪ್ಪ. ನಮ್ಮ ದೇಶವನ್ನು ಹೃದಯಪೂರ್ವಕವಾಗಿ ನಾವು ಆಶೀರ್ವದಿಸ್ತಾ ಇದೀವಿ ರಾಜ ಅಪ್ಪ. ನಮ್ಮ ದೇಶದ ಪ್ರತಿಯೊಂದು ಸಮಸ್ತ ಜನಗಳನ್ನು ಕರ್ತನೆ ಆಶೀರ್ವದಿಸ್ತಾ ಇದೀವಿ ರಾಜ ಕರ್ತನೆ ಅಪ್ಪ. ಈ ದಿನದಿಂದ ಕರ್ತನೆ ನಮ್ಮ ದೇಶ ಆಶೀರ್ವದಿಸಲ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆ ರಾಜನೇ, ಆಮೇನ್. ಹೌದು ಪ್ರಿಯ ದೇವ ಮಕ್ಕಳೇ, ನಾವು ದೇಶಕ್ಕಾಗಿ ಪ್ರಾರ್ಥಿಸಿದಾಗ ದೇವರು ನಮ್ಮ ಅವಶ್ಯಕತೆಗಳನ್ನು ಸಂಧಿಸುವವರಾಗಿದ್ದಾರೆ, ನಮ್ಮನ್ನು ಕೂಡ ಆಶೀರ್ವದಿಸ್ತಾರೆ. ಸೊ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಈ ದಿನವು ಶುಭ ದಿನವಾಗಿದೆ. ಗಾಡ್ ಬ್ಲೆಸ್ ಯು. ಆಮೇನ್.